ನಾವು ಚೂಸ್ ಮಾಡಿರೋ ಕಂಪನಿ ಕರೆಕ್ಟ್ ಇದೆಯಾ ಇಲ್ವಾ, ಈ ಥರ ಅನೇಕ ಡೌಟ್ಗಳಿರುತ್ತೆ. 4 to 5 6 ಕಂಪ್ನಿ ವಿಸಿಟ್ ಮಾಡಿದ್ದೀನಿ. ದೇ ವೋಂಟ್ ಅಂಡರ್ಸ್ಟ್ಯಾಂಡ್ ಅವರ್ ರಿಕ್ವೈರ್ಮೆಂಟ್. ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಇದೆ, ಏನ್ ಮಾಡಬೇಕು ಏನು ಅಂತ ನನಗೂ ಗೊತ್ತಿರಲ್ಲ, ಇವ್ರದ್ದು ಹಿಂಗಿರುತ್ತೋ ಪ್ರೋಟೋಕಾಲ್ ಅಂತ. ಡಿವಿಯೇಷನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಎಷ್ಟೊಂದು ಜನಕ್ಕೆ ಡಿವಿಯೇಷನ್ ಅಮೌಂಟ್ ಗೊತ್ತಿರಲ್ಲ. ನಮಸ್ಕಾರ ಸರ್. ಸರ್, ಈ ಕಾನ್ವರ್ಸೇಷನ್ ತುಂಬ ವಿಭಿನ್ನ ಅಂತ ಹೇಳ್ತೀನಿ. ನಮಗೊಂಥರ ಸ್ಪೆಷಲ್. ನಮ್ಮ ಓನ್ ಕ್ಲೈಂಟ್ನ ಪಾಡ್ಕಾಸ್ಟ್ ಮಾಡೋದು ನಮಗೆ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಈ ಕಾನ್ವರ್ಸೇಷನ್ ಮೇನ್ ಉದ್ದೇಶ ಏನು ಅಂದರೆ, ಕ್ಲೈಂಟ್ಸಿಗೆ ಥಾಟ್ ಪ್ರೊಸೆಸ್ ಹೆಂಗಿರಬೇಕು, ಏನು ಶುರು ಮಾಡ್ಬೇಕಾದ್ರೆ ಕನ್ಸ್ಟ್ರಕ್ಷನ್ ಕಂಪ್ನಿನ ಕರೆಕ್ಟಾಗಿ ಚೂಸ್ ಮಾಡ್ತಾ ಏನಾ ಇಲ್ವಾ, ಮೆಟೀರಿಯಲ್ಸ್ ಯಾವ್ದು ಹೋಗೋದು, ಎಲ್ಲಿ ಬಜೆಟ್ ಜಾಸ್ತಿ ಆಗುತ್ತೆ, ಈ ಥರ ಅನೇಕ ಕ್ವಶನ್ಗಳಿರುತ್ತೆ. ಸೊ ನೀವು ಆಲ್ರೆಡಿ ಮನೆ ಕಟ್ಟಿ ಮುಗಿಸಿ ಗೃಹಪ್ರವೇಶ ಆಗಿರೋದ್ರಿಂದ ನಮ್ಮ ಅಭಿಪ್ರಾಯ ನಿಮ್ಮ ಹತ್ರದಿಂದ ಕೇಳಿದಾಗ ಅಪ್ಕಮಿಂಗ್ ಕ್ಲೈಂಟ್ಸು ಅಥವಾ ಇವಾಗ ಮನೆ ಕಟ್ಸ್ತಿರೋರು ಎಲ್ಲಿ ನಾವು ಬಜೆಟ್ನ ಉಳಿಸ್ಬೋದು ಅಥವಾ ಎಲ್ಲಿ ಅಪ್ಗ್ರೇಡೇಷನ್ ಬೇಕಾಗತ್ತೆ, ನಾವು ಚೂಸ್ ಮಾಡಿರೋ ಕಂಪನಿ ಕರೆಕ್ಟ್ ಇದೆಯಾ ಇಲ್ವಾ, ಈ ಥರ ಅನೇಕ ಡೌಟ್ಗಳಿರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ಸ್ ಬೇಕು ಅಂತ ನಮ್ಮ ರಿಕ್ವೆಸ್ಟ್ ಸರ್. ಸೊ ಫಸ್ಟ್ ಬರೋದಾದರೆ, ನಾವು ತುಂಬ ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡ್ತಾ ಇರ್ತೀವಿ ಸರ್. ನೀವು ಆಫೀಸಿಗೆ ಬಂದಾಗ ನೀವು ಕೊಟ್ಟಿದ್ದ ಥಾಟ್ ಪ್ರೊಸೆಸ್ಸು, ನನಗೆ ಇದೇ ರಿಕ್ವೈರ್ಮೆಂಟು ಇಷ್ಟೇ ಬೇಕು, ಅದು ಎಂಡ್ವರೆಗೂ ಚೇಂಜೇ ಆಗಲಿಲ್ಲ. ಇದರಿಂದ ನಿಮ್ಮ ಥಾಟ್ ಪ್ರೊಸೆಸ್ ಏನಿತ್ತು ಸರ್? ಸೊ ಸರ್ವ ಹೋಮ್ಸ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೈ ವೆರಿ ಗುಡ್ ಕನ್ಸ್ಟ್ರಕ್ಷನ್. ನಂಬರ್ 1 ಸರ್, ನಾನು ಫಸ್ಟು ಅಪ್ರೋಚ್ ಮಾಡಿದಾಗ ನಂದು ಏನೋ ಒಂದು ರಿಕ್ವೈರ್ಮೆಂಟ್ ಇತ್ತು. ಫಸ್ಟ್ ಏನಂದರೆ, ಇವರು ಅರ್ಥ ಮಾಡ್ಕೊಳ್ತೀರಾ ನೀವು ಚೆನ್ನಾಗಿ, ಏನಿದೆ, ಏನು ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಏನಂತ ನೀವು ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾನು ನಿಮ್ಮದೇ ಅಲ್ಲದೆ ನಾನು 4 to 5 6 ಕಂಪ್ನಿ ವಿಸಿಟ್ ಮಾಡಿದ್ದೀನಿ. ದೇ ವೋಂಟ್ ಅಂಡರ್ಸ್ಟ್ಯಾಂಡ್ ಅವರ್ ರಿಕ್ವೈರ್ಮೆಂಟ್. ಸಿಂಪಲಿ ದೇ ವಿಲ್ ಗಿವ್ ಇಷ್ಟು ಚದರ ಇದೆ, ಇಷ್ಟು ಮನೆ ಇದೆ, ಇಷ್ಟು ಬಜೆಟ್ ಬಂದ್ಬಿಡುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ ಹೇಳ್ತಾರೆ. ಫಸ್ಟ್ ರಿಕ್ವೈರ್ಮೆಂಟ್ ಅರ್ಥ ಮಾಡ್ಕೊಳಲ್ಲ, ಏನಿದೆ ಏನು ಅಂತೇಳಂತ. ನೀವು ಕ್ರಿಸ್ಟಲ್ ಕ್ಲಿಯರ್ ಆಗಿ ನನಗೆ ಆ ವಿಷಯದಲ್ಲಿ ನಾನು ಹೇಳಿದೆ, ನಾನೇನೋ ಒಂದು ರಿಕ್ವೈರ್ಮೆಂಟ್ ತೊಗೊಂಡೆ, ಯು ಹ್ಯಾವ್ ಫುಲ್ಫಿಲ್ಡ್ ದ್ಯಾಟ್. ಓಕೆ, ನೋ ಇಶ್ಯೂ ವಿತ್ ದ್ಯಾಟ್. ಸೆಕೆಂಡ್ ಒನ್, ಆ್ಯಂಡ್ ದೆನ್ ಆಮೇಲೆ SBC ಮಾಡಿಸಿದ್ದು, ಆಮೇಲೆ ದ ಪ್ರೋಟೋಕಾಲ್ ಯು ಫಾಲೋಡ್ ಫಾರ್ ದ ಕನ್ಸ್ಟ್ರಕ್ಷನ್ನು, ಅದು ನಾನು ಬೇರೆ ಬಿಲ್ಡರ್ಗೂ ಒಂಥರ ವಿಭಿನ್ನವಾಗಿತ್ತು. ದ್ಯಾಟ್ಸ್ ವೈ ಐ ಚೂಸ್. ನಾನು ಹೆಂಗೆ ಅಂದರೆ, ನನಗೆ ಇದರಲ್ಲಿ ಯೂಟ್ಯೂಬ್ಸಲ್ಲಿ ವೀಡಿಯೋಸ್ ನೋಡಿದೆ, ಐ ಹ್ಯಾವ್ ವಿಸಿಟೆಡ್ ಯುವರ್ ವೆಬ್ಸೈಟ್ಸ್, ದೆನ್ ಐ ಗಾಟ್ ಸಮಥಿಂಗ್ ಐಡಿಯಾ ಆನ್ ದಟ್. ಆಮೇಲೆ ನಾನು ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮ್ಮ ಆಫೀಸಿಗೆ ವಿಸಿಟ್ ಮಾಡಿದಾಗ ಫಸ್ಟ್ ಟೈಮ್ ನಾನು ಉಮೇಶ್ ಸರ್ ಹತ್ರ ಮಾತಾಡಿದ್ದು. ಅವ್ರು ಏನೇನಿದೆ, ನಾವು ಏನು ಮಾಡಿದ್ದೀವಿ, ಹಳೇದು ಎಕ್ಸಿಕ್ಯೂಷನ್ದೆಲ್ಲ ಉಮೇಶ್ ಸರು ನನಗೂ ಹೇಳಿದರು, ಏನಾಗುತ್ತೆ, ಇಷ್ಟು ಬಜೆಟ್ ಬರುತ್ತೆ, ಏನು ಬರುತ್ತೆ ಅಂತೇಳಂತ. ಸೊ ನನಗೆ ಆವಾಗ ಐಡಿಯಾ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ನನಗೂ ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಇದ್ದೆ, ಏನು ಮಾಡಬೇಕು ಏನು ಅಂತ ನನಗೂ ಗೊತ್ತಿರಲ್ಲ, ಇವ್ರದ್ದು ಹಿಂಗಿರುತ್ತೋ ಪ್ರೋಟೋಕಾಲ್ ಅಂತ. ದ ಪ್ರೋಟೋಕಾಲ್ ವಾಟ್ ಯು ಫಾಲೋಡ್ ನನಗೆ ತುಂಬ ಇಷ್ಟ ಆಯಿತು. ಸೊ ನನಗೆ ಚೂಸ್ ಮಾಡಲಿಕ್ಕೆ, ನನಗೆ ಸಾರ್ವಹೋಮ್ಸ್ ಚೂಸ್ ಮಾಡಲಿಕ್ಕೆ ನನಗೆ ಒಪ್ಪಿಗೆ ಆಯಿತು. ಓಕೆ ಸರ್, ಈ ಪ್ರೋಟೋಕಾಲ್ಸಲ್ಲಿ ಯಾವ್ದಾರ ಒಂದು 2 ಪಾಯಿಂಟ್ ಹೈಲೈಟ್ ಮಾಡಬಹುದಾ, ಸೊ ದಟ್ ಈಸಿ ಆಗುತ್ತೆ ಬೇರೆಯವ್ರಿಗೂ ಸೆಲೆಕ್ಷನ್ ಮಾಡೋಕ್ಕೆ? ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ದ ಪ್ರೋಟೋಕಾಲ್. ಎಷ್ಟೊಂದು ಜನ ಸುಮ್ಮನೆ ಏನು ಮಾಡ್ತಾರೆ, 4 ಫೀಟ್ ಸಾಕು, 5 ಫೀಟ್ ಸಾಕು ಫೌಂಡೇಶನ್ ಅಂತಾರೆ. ಇವ್ರು ಆಗಲ್ಲ. ಸಾರ್ವಹೋಮ್ಸ್ ಅವರು SBC ಮಾಡ್ತಾರೆ, ಸಾಯಿಲ್ ಟೆಸ್ಟ್ ಮಾಡಿ ಆದಮೇಲೆ ಹೇಳೋದು ಏನಿದೆ, ಎಷ್ಟು ಹೋಗುತ್ತೆ, ಪಾಯ ಏನಿದೆ. ಸೆಕೆಂಡ್ ಒನ್ ಬಂದ್ಬಿಟ್ಟು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಏನೇ ಆಗಿರ್ಬೋದು, ದೇ ವಿಲ್ ಸಿ ದ ಟೇಪ್ ಹಿಡಿದು ಮೆಜರ್ ಮಾಡ್ತಾರೆ. ನಾನೇನು ಮಾಡ್ತಾರೆ, ಸುಮ್ಮನೆ ಎಲ್ಬಿಟ್ಟು ಏನು ಮಾಡ್ತಾರೆ, ಗೋಡೆ ಹೊಡೆದ್ಬಿಟ್ಟು ಏನೋ ಒಂದು ಹಾಕ್ಬಿಡ್ತಾರೆ. ದಟ್ ಈಸ್ ಒನ್ ಗುಡ್. ಆ್ಯಂಡ್ ದೆನ್ ವೆನ್ ಇಟ್ ಕಮ್ ಟು ದ ಅಲೈನ್ಮೆಂಟ್ಸ್, ಇದು ಏನು ಮಾಡ್ತಾರೆ, ಕ್ಯಾಮ್ರಾ ತರ್ತಿರಲ್ಲ, ಡಿಜಿಟಲ್ ಸರ್ವೆ, ದಟ್ ಈಸ್ ಆಲ್ಸೋ ಒನ್ ಗುಡ್ ಥಿಂಗ್. 2 to 3 ಪಾಯಿಂಟ್ಸ್ ಐ ಲೈಕ್ ಇಟ್ ಕಂಪೇರ್ ಟು ಅದರ್ ಬಿಲ್ಡರ್. ಓಕೆ ಸರ್, ನಮಗೆ ಪ್ರಾಜೆಕ್ಟ್ ಕೊಡೋಕ್ಕೆ ಮುಂಚೆ ಅಥವಾ ಬೇರೆ ಪ್ರಾಜೆಕ್ಟ್ ಕೊಡೋಕ್ಕೆ ಮುಂಚೆ ಅವ್ರು ಮಾಡ್ತಿರೋ ಪ್ರಾಜೆಕ್ಟ್ಸ್, ಅಂದರೆ ಕನ್ಸ್ಟ್ರಕ್ಷನ್ ಕಂಪನಿ ಆಲ್ರೆಡಿ ಮಾಡ್ತಿರೋ ಪ್ರಾಜೆಕ್ಟ್ಸ್, ನಿಮ್ಮ ಒಪಿನಿಯನಲ್ಲಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ವಿಸಿಟ್ ಮಾಡಬೇಕಾ ಕ್ಲೈಂಟ್, ಫಿನಿಶ್ಡ್ ಪ್ರಾಜೆಕ್ಟ್ ವಿಸಿಟ್ ಮಾಡಬೇಕಾ ಸರ್? ಒಂದು ಕೆಲಸ ಎರಡೂ ಮಾಡಿದ್ರೆ ನನಗೆ ಬೆಸ್ಟ್ ಅನಿಸುತ್ತೆ. ಫಿನಿಶ್ ಎಲ್ಲರೂ ಯೂಶಲಿ ಎಲ್ಲ ಬಿಲ್ಡರ್ಸ್ ಏನು ಮಾಡ್ತಾರೆ ಅಂದರೆ, ಫಿನಿಶ್ ಪ್ರಾಜೆಕ್ಟ್ ತೋರಿಸ್ಬಿಟ್ಟು ಏನೋ ಒಂದು ಪೇಂಟ್ ಗಿಂಟ್ ಎಲ್ಲ ಮಾಡಿಬಿಟ್ಟು ತೋರಿಸ್ಬಿಡ್ತಾರೆ. ಬಟ್ ಎಷ್ಟೊಂದು ಜನ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸು ಇದನ್ನು ಬಿಲ್ಡರ್ಸ್ಗಳು ತೋರಿಸಲ್ಲ. ಬಟ್ ಸಾರ್ವಹೋಮ್ಸ್ ಅದಕ್ಕೂ ರೆಫರ್ ಮಾಡ್ತಾರೆ. ಆನ್ ಗೋಯಿಂಗ್ ಇದೆ ನೋಡಿ, ಹಿಂಗೆ ಸ್ಟ್ರಕ್ಚರಿಂಗ್ ರೆಡಿ ಆಗಿದೆ, ಜಸ್ಟ್ ನೀವು ನೋಡ್ಕೊಂಬನ್ನಿ, ಏನು ಪ್ರೋಟೋಕಾಲ್ ಹಾಕಿದ್ದೀವಿ, ಏನು ಮೆಟೀರಿಯಲ್ ಹಾಕಿದ್ದೀರಿ, ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕಂದರೆ ಫಿನಿಶಿಂಗ್ ಏನಾಗಿರುತ್ತೆ ಅಂದರೆ, ಜಸ್ಟ್ ಪೇಂಟ್ ಮಾಡಿಬಿಟ್ಬಿಟ್ಟಿರ್ತಾರೆ, ಒಳಗಡೆ ಏನು ಬ್ರಿಕ್ ಹಾಕಿದ್ದಾರೆ, ಏನು ಹಾಕಿದ್ದಾರೆ, ನಮಗೇನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಐಡಿಯಾ ಇರಲ್ಲ. ಬಟ್ ಸಾರ್ವಹೋಮ್ಸ್ ಸರ್ ಏನು ಮಾಡ್ತಾರೆ, ನಮಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ನ ತೋರಿಸ್ತಾರೆ. ದಿಸ್ ಇಸ್ ಒನ್ ಗುಡ್ ಥಿಂಗ್. ಸೊ ನಿಮ್ಗೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ನೋಡಿದ್ದು ಹೆಲ್ಪ್ ಆಯಿತು ಅಂತೀರಾ? ದಟ್ ಈಸ್ ರಿಯಲಿ ನನಗೆ 40 to 45% ನನಗೆ ಕ್ಲಾರಿಟಿ ಸಿಕ್ತು. ದೆನ್ 55% ಅಬೌಟ್ ಮೈ ದಿಸ್ ಒನ್ ಫಿನಿಶಿಂಗ್ ಪಾರ್ಟ್.
ಸೊ 100% ಓಕೆ. ಓಕೆ. ದೆನ್ ಕಮಿಂಗ್ ಟು ಪೇಮೆಂಟ್ಸ್ ಸರ್, ಅಂದ್ರೆ ಇವಾಗ ತುಂಬಾ ಜನಕ್ಕೆ ಏನ್ ಡೌಟ್ ಇದೆ ಅಂದ್ರೆ, ಇವಾಗ ಒಂದು 60 ಲಕ್ಷನೋ 70 ಲಕ್ಷನೋ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಂದ್ರೆ, ಸೊ ಇದನ್ನ 25% ಕೊಡಬೇಕಾ, 30% ಕೊಡಬೇಕಾ, ಆ ತರ ತುಂಬಾ ಡೌಟ್ಸ್ ಇದೆ. ನಿಮ್ಗೂ ಆ ತರ ಡೌಟ್ಸ್ ಏನಾರ ಇತ್ತಾ ಸರ್? ನನಗೂ ಯೂಶಲಿ ಫಸ್ಟ್ಗೆ ಇತ್ತು. ನಾನೊಂದು 27 ಚದರ ಮನೆ ಕಟ್ಟಿದ್ದೀನಿ ಅಂದ್ರೆ ನನಗೆ ಇಷ್ಟು ಕೊಟ್ಬಿಡ್ಬೇಕನ್ನೋ ಅಂತಿತ್ತು. ಇಲ್ಲ, ಏನ್ ಮಾಡ್ತಾರೆ, ಅಗ್ರಿಮೆಂಟ್ ಅಲ್ಲಿ ಡಿಫೈನ್ ಮಾಡ್ತಾರೆ, ಈ ಸ್ಟೇಜಿಗೆ ನಾನು ಇಷ್ಟು ತಗೊಂತಾ ಇದ್ದೀನಿ. ಓಕೆ, ಫಸ್ಟ್ ಸ್ಟೇಜಿಗೆ ಇಷ್ಟು, ನಾನು ಫೌಂಡೇಶನ್ ಹಾಕಿ ನಾನು ಇಷ್ಟು ದುಡ್ಡು ತಗೊಂತಾ ಇದ್ದೀನಿ, ನನಗೆ ಇಷ್ಟು ಕೊಡ್ಬೇಕು ನೀವು ಅಂತೇಳಂತ ನಮ್ಗೆ ಅದೇನ್ ಮಾಡ್ತಾರೆ, ಪಾರ್ಟಿಷನ್ ಮಾಡ್ತಾರೆ ಆ ಅಮೌಂಟ್ನ. ಆಮೇಲೆ ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ಗೆ ಇಷ್ಟು ಅಮೌಂಟು ಆಯ್ತಾ, ಆಮೇಲೆ ಸೆಕೆಂಡ್ ಫ್ಲೋರ್ಗೆ ಇಷ್ಟು ಅಮೌಂಟು, ಥರ್ಡ್ ಫ್ಲೋರ್ಗೆ ಇಷ್ಟು ಅಮೌಂಟು, ಇದಾದ್ಮೇಲೆ ನನಗೆ ಸರ್ ನಾನು ಟೈಲಿಂಗ್ ಹಾಕ್ತೀನಿ, ಅದು ಹಾಕ್ತೀನಿ, ಏನಿದೆ ಅದನ್ನ ಡಿಫೈನ್ ಮಾಡ್ತಾರೆ. ಸೊ ದೇ ಆರ್ ವೆರಿ ಕ್ರಿಸ್ಟಲ್ ಕ್ಲೀನ್ ಆಗಿ ಹೇಳ್ತಾರೆ. ಡಿವಿಯೇಷನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಎಷ್ಟೊಂದು ಜನಕ್ಕೆ ಡಿವಿಯೇಷನ್ ಅಮೌಂಟ್ ಗೊತ್ತಿರಲ್ಲ. ಸೊ ಸಪೋಸ್ ನಿಮಗೆ ಮರಳು, ಸಿಮೆಂಟು ಇದರಲ್ಲಿ ನಿಮಗೆ ಜಾಸ್ತಿ ಡಿವಿಯೇಷನ್ ಬರಲ್ಲ. ಡಿವಿಯೇಷನ್ ಬರೋದು ಎಲ್ಲಿ, ನೀವು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ನೀವು ಯಾವ ತರದ್ದು ಪ್ಲಂಬಿಂಗ್ ಐಟಮ್ ತಗೊಂತೀರಾ, ಯಾವ ತರ ಎಲೆಕ್ಟ್ರಿಕ್ ಸಾಮಾನ ತಗೊಂತೀರಾ, ನೀವು ಎಲ್ಲಿ ಟೈಲ್ಸ್ ಹಾಕ್ತೀರಾ, ಓಕೆ, UPVC ವಿಂಡೋ ಯಾವ್ದಕ್ಕೆ ಹೋಗ್ತೀರಾ, ಓಕೆ, ಎವ್ರಿಥಿಂಗ್ ಮ್ಯಾಟರ್ಸ್. ಅದೆಲ್ಲ ಆದ್ಮೇಲೆ ನಿಮಗೆ ಡಿವಿಯೇಷನ್ ಗೊತ್ತಾಗುತ್ತೆ ಅಮೌಂಟ್. ಈಗ ಏನಾಗುತ್ತೆ, ಸುಮ್ಮನೆ ಅವ್ರು ಏನೋ ಒಂದು ಬಜೆಟ್ ಕೊಟ್ಬಿಟ್ಟಿರ್ತಾರೆ, ಸರ್ 2,000 ರೂಪಾಯಿ ಸ್ಕ್ವೇರ್ ಫೀಟ್ ಮಾಡ್ಬಿಡ್ತೀನಿ, 30 ಚದರ ಸರ್ 60 ಲಕ್ಷ ಅಂತ ಕೊಟ್ಬಿಟ್ಟಿರ್ತಾರೆ. ಆಮೇಲೆ ಅದು ಲಾಸ್ಟಿಗೆ ಬಿಲ್ಲಿಂಗ್ ಆದಾಗ ಜಾಸ್ತಿ ಆಗಿರುತ್ತೆ, ಕಸ್ಟಮರಿಗೆ ಅದು ಗೊತ್ತಿರಲ್ಲ. ಸೊ ಏನ್ ಮಾಡ್ತಾರೆ, ಇವ್ರು ಅಗ್ರಿಮೆಂಟ್ ಅಲ್ಲಿ ಹೇಳ್ಬಿಟ್ಟಿರ್ತಾರೆ, ಕರೆಕ್ಟ್ ಆಗಿ ಅಗ್ರಿಮೆಂಟ್ ಅಲ್ಲಿ ಹೇಳ್ಬಿಟ್ಟಿರ್ತಾರೆ, ನಾನು ಫ್ಲೋರಿಂಗ್ ಇಷ್ಟೇ ಹಾಕ್ತೀನಿ, ನನಗೆ ವಿತ್ ಲೇಬರ್ ಲೇಯಿಂಗ್ ಚಾರ್ಜಸ್ ಎಲ್ಲ ಸೇರಿ ನಾನು ಇಷ್ಟ ಹಾಕಿದ್ದೀನಿ, ಅದ್ರ ಮೇಲೆ ನೀವು ಎಕ್ಸಸ್ ತಗೊಂಡೆ ಅಂದ್ರೆ ಯು ಹ್ಯಾವ್ ಟು ಬೇರ್ ಇಟ್ ಅಂತ ಹೇಳಂತ ಕಸ್ಟಮರಿಗೆ ಕರೆಕ್ಟ್ ಕ್ಲಿಯರ್ ಆಗಿ ಅಗ್ರಿಮೆಂಟ್ ಅಲ್ಲಿ ಹಾಕ್ಬಿಟ್ಟಿರೋದು. ಈವನ್ ಪ್ಲಂಬಿಂಗ್ ಐಟಮ್ ಆಗಿರ್ಬೋದು, ಟೈಲ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಯಾವುದೇ ಮೆಟೀರಿಯಲ್ ಆಗಿರ್ಬೋದು, ಅಗ್ರಿಮೆಂಟ್ ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಡಿಫೈನ್ ಮಾಡ್ಬಿಟ್ಟಿರ್ತಾರೆ ಮುಂಚೆನೆ. ಸೊ ದಟ್ ನಮಗೆ ಬಜೆಟ್ ಏನ್ ಮಾಡಕ್ ಪ್ಲಾನ್ ಮಾಡಕ್ಕೆ ಐಡಿಯಾ ಸಿಗುತ್ತೆ. ಸೊ ನಂಗೆ ನೆಕ್ಸ್ಟ್ ಕ್ವಶನ್ ಅದಾಯ್ತು, ನೀವು ಆಟೋಮೆಟಿಕ್ ಆನ್ಸರ್ ಹೇಳ್ಬಿಟ್ರಿ ಸರ್. ಸೊ ಈ ಬೇಸಿಕ್ ಪ್ರೈಸ್ ಅನ್ನೋದು ಮೆನ್ಷನ್ ಮಾಡಿರ್ತೀವಲ್ಲ ಸರ್, ಫ್ಲೋರಿಂಗ್ಗೆ ಇವಾಗ ಒಂದು ಕಮೋಡಿಗೆ ಇಷ್ಟು ಬೇಸಿಕ್ ಪ್ರೈಸ್, ಒಂದು ಟಾಯ್ಲೆಟ್ಗೆ ಇಷ್ಟು. ಸೊ ಅದನ್ನ ಸೆಲೆಕ್ಷನ್ ಹೋದಾಗ ನಾವು ಬಜೆಟ್ ಶೀಟು ಕೊಡ್ತೀವಿ. ಅದು ಎಷ್ಟು ಹೆಲ್ಪ್ ಆಗುತ್ತೆ ಸರ್? ಓಕೆ, ನಾವು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಈ ಬಜೆಟ್ ಶೀಟ್ ನಿಮಗೆ ಏನು ಹೆಲ್ಪ್ ಆಗುತ್ತೆ? ಓಕೆ, ಇದು ನಿಮ್ಗೆ ಪ್ರೋಟೋಕಾಲ್ಸ್ ಈಸಿ ಇದೆಯಾ ಅಥವಾ ಹಾರ್ಡ್ ಅನ್ಸುತ್ತೆ ಸರ್? ಇನ್ ಡೆಪ್ತ್ ಅಲ್ಲಿ ಇನ್ನೂ ಸ್ವಲ್ಪ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇನ್ನೂ ಸ್ವಲ್ಪ ಬರಿಬೇಕು. ಈಗ ನಾನೇನೋ ಸ್ವಲ್ಪ ಒಂದ್ 2-3 ತಾಗ ನೋಡಿದೀನಿ, ನಾನು ಕಟ್ಟಿದೀನಿ, ನನಗೆ ಅರ್ಥ ಆಗುತ್ತೆ. ಕೆಲವು ಏನ್ ಮಾಡ್ತಾರೆ, ಕೆಲವು ಕಸ್ಟಮರ್ಸ್ ಗಳಿಗೆ ಗೊತ್ತಿರಲ್ಲ, ನೀವು ಇನ್ನೂ ಸ್ವಲ್ಪ ಕ್ರಿಸ್ಟಲ್ ಕ್ಲಿಯರ್ ಆಗಿ ಡಿಫೈನ್ ಮಾಡ್ಬೇಕು ಅಗ್ರಿಮೆಂಟ್ ಅಲ್ಲಿ. ಈ ಒಂದು ಇಟ್ ಮೇ ಬಿ 1 or 2 ಶೀಟ್ ಜಾಸ್ತಿ ಆಗ್ಬೋದು ಅಗ್ರಿಮೆಂಟ್. ಕ್ರಿಸ್ಟಲ್ ಕ್ಲಿಯರ್ ಆಗಿ ಪ್ಲೀಸ್ ಡಿಫೈನ್ ಮಾಡಿ, ನಾನು ಇಷ್ಟೇ ಟೈಲ್ ಹಾಕ್ತಿದ್ದೀನಿ, ನಾನು ಇಷ್ಟೇ ಗ್ರಿಲ್ ಹಾಕ್ತಾ ಇದ್ದೀನಿ, ಬೇಸಿಕ್ ಪ್ರೈಸ್ ನನಗೆ ಇಷ್ಟು ಸ್ಟಾರ್ಟ್ ಆಗುತ್ತೆ, 100 ಇಂದ 120 ರುಪೀಸ್, 120 ರುಪೀಸ್ ಮೇಲೆ ಹೋದ್ರೆ ನಾನು ಏನಿದೆ ಎಕ್ಸೀಡ್ ಬಜೆಟ್ ನಾನು ಇಸ್ಕೊಂತೀನಿ. ಎವ್ರಿಥಿಂಗ್ ಪ್ಲೀಸ್ ಡಿಫೈನ್ ಮಾಡಿ. ಇನ್ನೊಂದು ಏನಂದ್ರೆ ನಿಮಗೆ 1 ರಿಂದ 2 ಪೇಜ್ ಅಗ್ರಿಮೆಂಟ್ ಜಾಸ್ತಿ ಆಗ್ಬೋದು. ಸೊ ದಟ್ ಕಸ್ಟಮರ್ಗೆ ನಿಮಗೂ ಪ್ರಾಬ್ಲಮ್ ಇರಲ್ಲ, ಅವ್ರಿಗೂ ಪ್ರಾಬ್ಲಮ್ ಇರಲ್ಲ, ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ದೇ ಕ್ಯಾನ್ ಪ್ಲಾನ್ ಫಾರ್ ದ ಬಜೆಟ್. ಓಕೆ. ಸೊ ನೆಕ್ಸ್ಟ್ ನಿಮ್ದು ಇಂಟೀರಿಯರ್ ಪ್ರೋಸೆಸ್ ಯಾವಾಗ ಶುರು ಆಯ್ತು ಸರ್ ಡಿಸೈನಿಂಗ್? ಇಂಟೀರಿಯರ್ ಪ್ರೋಸೆಸ್ ಏನಕ್ಕೆ ಅಂದ್ರೆ, ನಾನೇನ್ ಸಜೆಸ್ಟ್ ಮಾಡ್ತೀನಿ ಇಂಟೀರಿಯರ್ ಅಂದ್ರೆ, ಫಸ್ಟ್ ಸಾರ್ವೋಮ್ಸ್ ಸ್ಟ್ರಕ್ಚರಿಂಗ್. ಸೊ ದೇ ನೋಸ್ ಬೆಟರ್ ಎಲ್ ಪಿಲ್ಲರ್ ಬರುತ್ತೆ, ಎಲ್ಲಿ ಇದು ಬರುತ್ತೆ, ಆಮೇಲೆ ಎಲ್ಲಿ ಬೇ ವಿಂಡೋಸ್ ಕೊಡಬೇಕು, ಎಲ್ಲಿ ಇದು ಕೊಡಬೇಕು, ಯಾವುದು ಕಿಚನ್ ಕೌಂಟರ್ ಎಲ್ಲಿ ಕೊಡ್ಬೇಕು, ಬ್ರೇಕ್ಫಾಸ್ಟ್ ಕೌಂಟರ್ ಎಲ್ಲಿ ಕೊಡಬೇಕು, ಅವ್ರಿಗೆ ಐಡಿಯಾ ಇರುತ್ತೆ. ಸೊ ದಟ್ ನಾನು ಯಾರೋ ಇನ್ನೊಬ್ಬನ ಥರ್ಡ್ ಪಾರ್ಟಿಯನ್ನು ಕರ್ಕೊಂಬರೋದು, ಅವ್ನು ಯಾರೋ ಕರ್ಕೊಂಬರೋದು, ಸರ್ ಈ ಅಲೈನ್ಮೆಂಟ್ ಸರಿ ಇಲ್ಲ, ಇದು ಸರಿ ಇಲ್ಲ, ಇವ್ರು ಗೋಡೆ ಕಟ್ಟಿಲ್ಲ, ಅದು ಕಟ್ಟಿಲ್ಲ ಅಂತ ಹೊಡೆದಾಡೋದ್ವಿ, ಇವ್ರನ್ನೇ ಕರ್ಕೊಂಬಂದ್ಬಿಟ್ರೆ ಇವನ್ ದೇ ನೋಸ್ ದ ಸ್ಟ್ರಕ್ಚರಿಂಗ್ ವೆರಿ ವೆಲ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಇವ್ರ ಹತ್ರ ಇರುತ್ತೆ. ಇನ್ಹೌಸ್ ಆದ್ರಿಂದ ಇವ್ರ ಹತ್ರ ಎಲ್ಲಾ ಟೀಮು ಇದೆ. ಸೊ ಬೆಟರ್ ಟು ಗೋ ವಿತ್ ದ ಸಾರ್ವೋಮ್ಸ್ ಅಂತ ನಾನ್ ಸಜೆಸ್ಟ್ ಮಾಡ್ತೀನಿ. ಇಟ್ಸ್ ಅಪ್ ಟು ಯು. ಓಕೆ ಸರ್, ನಿಮ್ ಡಿಸೈನಿಂಗ್ ಸ್ಟೇಜ್ ಇಂಟೀರಿಯರ್ಸ್ ಪ್ಲಾಸ್ಟಿಂಗ್ ಸ್ಟೇಜ್ ಅಲ್ಲೇ ಡಿಸ್ಕಸ್ ಮಾಡಿದ್ವಿ. ಹೌದು. ಸೊ ಎಲ್ಲಿ ಕಾಟ್ ಬರಬೇಕು, ಎಲ್ಲಿ ವಾರ್ಡ್ ಹೌಸ್ ಬರಬೇಕು, ಅದು ನಿಮ್ ಫಿನಿಶಿಂಗ್ ಆಗೋ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಇತ್ತು. 3D ನೋಡಿದ್ರಿ, ವಾಕ್ ಥ್ರೂ ನೋಡಿದ್ರಿ. ಸೊ ಇದು ನಿಮಗೆ ಎಷ್ಟು ಕ್ಲಾರಿಟಿ ಎನ್ಹಾನ್ಸ್ ಮಾಡ್ತು ಅನ್ನೋದು ನಮ್ಮ ಕ್ಲೈಂಟ್ಸ್ಗೆ ಹೇಳ್ಬೋದಾ? ಹೌದು ಸರ್. ಏನಕ್ಕೆ ಅಂದ್ರೆ ನನಗೆ ಆಲೇ ಇವ್ರದ್ದು ನನ್ಗೆ ಏನಂದ್ರೆ, ಎಲ್ಲಾರು ಏನ್ ಮಾಡ್ತಾರೆ ಅಂದ್ರೆ ಜಸ್ಟ್ ಒಂದು ಡ್ರಾಯಿಂಗ್ ಬರ್ದ್ ಕೊಡ್ತಾರೆ, ಇಷ್ಟು ಗೋಡೆ ಬರುತ್ತೆ, ಇಷ್ಟು ಪಿಲ್ಲರ್ ಬರುತ್ತೆ ಅಂತ. ಇವ್ರು ಹಂಗಲ್ಲ, ಏನ್ ಮಾಡ್ತಾರೆ, ಡ್ರಾಯಿಂಗ್ ಮಾಡ್ಬಿಟ್ಟು ಇಲ್ಲೇ ನೀವು ಸೋಫಾ ಇಡಬೇಕು, ಇಲ್ಲೇ ಟಿವಿ ಪ್ಯಾನಲ್ ಇಡಬೇಕು, ಇಲ್ಲೇ ನೀವು ಕಾಟ್ ಹಾಕ್ಬೇಕು ಅಂತ ಡಿಫೈನ್ ಮಾಡ್ತಾರೆ. ಸೊ ದಟ್ ಅಟ್ ಲೀಸ್ಟ್ ನಿಮಗೆ ಒಂದು 30 to 40% ಒಂಥರ 2D ಅಲ್ಲೇ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ 3D ಕೊಟ್ಮೇಲೆ ನಿಮಗೆ ಒಂದು 80 to 90% ಆಗುತ್ತೆ. ಇನ್ನೊಂದು 10% ಏನಂದ್ರೆ ನಿಮ್ದು ಫೈನಲ್ ಆದ್ಮೇಲೆ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಸೊ ಏನಿದೆ ಅಂದ್ರೆ ಡ್ರಾಯಿಂಗ್ ಅಲ್ಲೇ ಇವ್ರು ಡಿಫೈನ್ ಮಾಡ್ಬಿಟ್ಟಿರ್ತಾರೆ ಮುಂಚೆನೆ, ಇಲ್ಲಿ ಟಿವಿ ಇಡಬೇಕು, ಇಲ್ಲಿ ಇದೇ ಇಡಬೇಕು ಅಂತ ಎಲ್ಲ ಡಿಫೈನ್ ಮಾಡ್ಬಿಟ್ಟಿರ್ತಾರೆ. ದಟ್ ಲುಕ್ಸ್ ವೆರಿ ಗುಡ್ ಟು ಮೀ.
ದೆನ್ ಕಮಿಂಗ್ ಟು ಎಕ್ಸಿಕ್ಯೂಷನ್ ಪಾರ್ಟು, ನೀವು ಹೇಳಿದ್ರಿ ಸ್ಟ್ರಕ್ಚರ್ಸ್ ಎಲ್ಲ ಹಿಂಗೆ ಆಯ್ತು, SBC ಮಾಡಿದ್ವಿ ಎಲ್ಲ ಮಾಡಿದ್ವಿ ಅಂತ. ಫಿನಿಶಿಂಗ್ ಟೈಮ್ ಬಂದಾಗ ತುಂಬಾ ಸೆಲೆಕ್ಷನ್ಸಿಗೆ ಕರಿತೀವಿ, ಮಾಡ್ತೀವಿ. ಸೊ ಅವಾಗ ಎಷ್ಟು ಪೇಷನ್ಸ್ ಬೇಕು ಸರ್ ಕ್ಲೈಂಟ್ಸ್ಗೆ? ಓಕೆ ಸರ್, ಇದು ಮಾತ್ರ ಫಿನಿಶಿಂಗ್ ಎಲ್ಲರಿಗೂ ಫ್ರಸ್ಟ್ರೇಟೆಡ್ ಟೈಮ್ ಇದು. ಫಿನಿಶಿಂಗ್ ಟೈಮ್ ಇವನ್ ಯಾರು ಬಿಲ್ಡರೇ ಆಗಿರ್ಬೋದು, ಕ್ಲೈಂಟೇ ಆಗಿರ್ಬೋದು, ಎಲ್ಲರಿಗೂ ಹೇಳ್ಬೋದು. ಬಟ್ ಏನು ಅಂದರೆ ಬಹಳ ಪೇಷನ್ಸ್ ಇರಬೇಕು. ಆಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಮನೆ ಚೆನ್ನಾಗಿ ಬರಬೇಕು ಅಂದರೆ ಟೈಮ್ ಸ್ಪೆಂಡ್ ಮಾಡಬೇಕು. ನೀವು ಎಲ್ಲಿದೆ ನೋಡಿ, ಐಟಮ್ ಒಂದಲ್ಲ ಎರಡಲ್ಲ ಮೂರಲ್ಲ ಐಟಮ್ ನೋಡಿ, ವೇಸ್ಟೇಜ್ ಮಾಡ್ಬಿಡಿ ದಯವಿಟ್ಟು. ನೋಡ್ಬಿಟ್ಟು ಆಮೇಲೆ ಬಿಲ್ಡರು ಹೇಳ್ತಾರೆ, ಸರ್ ಇಷ್ಟು ಹಾಕಿದ್ರೆ ನೀವು, ಸರ್ 2x4 ಹಾಕಿದ್ರೆ ವೇಸ್ಟೇಜ್ ಜಾಸ್ತಿ ಬರಲ್ಲ ಸರ್, ನೀವು 2x2 ಹಾಕಿದ್ರೆ ವೇಸ್ಟೇಜ್ ಜಾಸ್ತಿ ಬರುತ್ತೆ ಸರ್. ಅವ್ರಿಗೂ ಕೇಳಬೇಕು. ಯಾಕಂದರೆ ಇದು ಇಟ್ಸ್ ಆಲ್ ಹೆಂಗೆ ಅಂದರೆ ನಮಗೂ ಅವ್ರಿಗೂ ಲಾಭ ಆಗಬೇಕು, ನಮಗೂ ಲಾಭ ಆಗಬೇಕು, ಇಬ್ರಿಗೂ ನೋಡಬೇಕು. ಹಾಗಾಗ್ಬಿಟ್ಟು ಸೊ ಬೋತ್ ವಿ ಕ್ಯಾನ್ ಸಿಟ್ ಆ್ಯಂಡ್ ಡೂ ದಟ್ ಒನ್. ಇಯರ್ ಒನ್ ಥಿಂಗ್ ಹೇಳ್ತೀನಿ ಕೇಳಿ, ಫಿನಿಶಿಂಗು ಪೇಷನ್ಸ್ ಇಸ್ ದ ಕೀ. ಪೇಷನ್ಸ್ ಇಲ್ಲ ಅಂದರೆ ನಿಮಗೆ ಮನೆ ಅದೇನಾಗುತ್ತೆ, ಅರ್ಜೆಂಟ್ 4 ದಿನ ಕೆಲಸ ಏನನ್ನ 2 ದಿನ ಕೆಲಸ ಮಾಡಿದ್ರೆ ಮನೆ ಏನಾಗುತ್ತೆ, ಫಿನಿಶಿಂಗ್ ಹಾಳಾಗುತ್ತೆ. ಇರೋದು ಹೇಳ್ತೀನಿ, ಪೇಷನ್ಸ್ ಇಸ್ ಆಗಿ ಯು ಹ್ಯಾವ್ ಟು ಗಿವ್, ಮಸ್ಟ್ ಅಂಡ್ ಶುಡ್ ಯು ಹ್ಯಾವ್ ಟು ಗಿವ್ ಟೈಮ್ ಟು ದಮ್. ಸೊ ದಟ್ ಹಂಗಂತ ನೀವು ಡ್ರ್ಯಾಗ್ ಮಾಡಂಗಿಲ್ಲ 10 days 15 days. Even owner should come and track that one. What these guys are doing from morning to evening, what this is, you have to track that. ಹಂಗಂತ ಫುಲ್ ಲಿಬರ್ಟಿ ಆಗಿ ನೀವು ಈಗ 10 ದಿನದ ಕೆಲಸ 20 ದಿನ ಮಾಡ್ತಾರೆ ಅಂತಲ್ಲ. ಸೊ ಯು ಹ್ಯಾವ್ ಟು ಗಿವ್ ದ ಟೈಮ್ ಟು ದೆಮ್. ಅಲ್ಟಿಮೇಟ್ಲಿ ದ ಔಟ್ಪುಟ್ ವಿಲ್ ಬಿ ವೆರಿ ಗುಡ್. ಓಕೆ ಸರ್, ಕಮಿಂಗ್ ಟು ಇಂಟೀರಿಯರ್ಸ್ ಸೆಲೆಕ್ಷನ್ಸ್ ಬಂದರೆ ನಿಮ್ಮ ಲ್ಯಾಮಿನೇಟು ತುಂಬ ಆಪ್ಷನ್ಸ್ ಇದೆ. ಲ್ಯಾಮಿನೇಟ್ ಇದೆ, ಅಕ್ರಾಲಿಕ್ ಇದೆ, ಮತ್ತು ವಿನಿಯರ್ ಪಾಲಿಶಿಂಗ್ ಇದೆ. ಸೊ ಅದರಲ್ಲಿ ಬಜೆಟ್ಲಿ ಹೆಂಗ್ ಹೋಗೋದು ಏನು ಅನ್ನೋದು ನೀವು ಹೆಂಗ್ ಡಿಸೈಡ್ ಮಾಡಿ ಸರ್? ಲ್ಯಾಮಿನೇಷನ್ ಫಿನಿಶ್ ಹೋಗೋಣ ಆದ್ರೆ ಹೆಂಗ್ ಡಿಸೈಡ್ ಮಾಡೋದು? ಸಪೋಸ್ ಐ ವಿಲ್ ಗಿವ್ ಒಂದು ಎಕ್ಸಾಂಪಲ್. ಸಪೋಸ್ ನೀವೊಂದು 50 ಲಕ್ಷ ಸ್ಟ್ರಕ್ಚರಿಂಗ್ ಮನೆ ಕಟ್ತಾ ಇದ್ದೀರಾ, 50 ಲಕ್ಷ ಕಟ್ತಾ ಇದ್ದೀರಾ. ಏನಂದ್ರೆ ಅದು ನಾನು ಹೇಳಿದ ಪ್ರಕಾರ 20% ಮೇಲೆ ಎಕ್ಸೈಡ್ ಆಗಬಾರ್ದು ಬಜೆಟ್. ಯಾವುದೇ ಕಸ್ಟಮರ್ಗೆ ಹೇಳ್ತೀನಿ 20% ದ ಫ್ಯಾಂಟಸಿಗೆ ಜಾಸ್ತಿ ಹೋಗ್ಬಾರ್ದು. ಸ್ಟ್ರಕ್ಚರಿಂಗ್ ಚೆನ್ನಾಗಿ ಮಾಡೋಣಂತೆ, ತೊಂದರೆ ಇಲ್ಲ. 20% ಮೇಲೆ ಒಂದು ಎಕ್ಸೈಡ್ 2 or 3% ವೇರಿಯೇಷನ್ ಆಗ್ಬೋದು. 20% ಒಂದು ಬಜೆಟ್ ಇಟ್ಕೊಳ್ಳಿ. ಆಮೇಲೆ ಜಾಸ್ತಿ ಆಗುತ್ತೆ, ಆಮೇಲೆ ಬರ್ತಾ ಸ್ವಲ್ಪ 20% ಬಜೆಟ್ ಇಟ್ಕೋಬೇಕು. ಅದಾದ್ಮೇಲೆ ಮಾಡಬೇಕು. ಲ್ಯಾಮಿನೇಟ್ಸ್ ದೇ ವಿಲ್ ಟೆಲ್ ಕ್ರಿಸ್ಟಲ್ ಕ್ಲಿಯರ್, ನಾನು ಇಷ್ಟೇ ಲ್ಯಾಮಿನೇಟ್ ಹಾಕ್ತೀನಿ, ಇದೇ ಕಂಪ್ನಿದ್ ಹಾಕ್ತೀನಿ, ಆಮೇಲೆ ಯಾವುದು ಸನ್ಮೇಕ್ ಇದೇ ಹಾಕ್ತೀನಿ, ಆಮೇಲೆ ಅಕ್ರೆಲಿಕ್ ಬೇಕಾ ಅಕ್ರೆಲಿಕ್ ಇದೇ ಹಾಕ್ತೀನಿ ಅಂತ ಎಲ್ಲ ಅಗ್ರಿಮೆಂಟ್ ಅಲ್ಲೇ ನೀಟಾಗಿ ಡಿಫೈನ್ ಮಾಡ್ತಾರೆ. ಇಷ್ಟು ಸ್ಕ್ವೇರ್ ಫೀಟಿಗೆ ತಗೊಂತೀನಿ. ಹಂಗಾಗಿ ನಿಮಗೆ ಏನು ಜಾಸ್ತಿ ಡಿವಿಯೇಷನ್ ಬರೋದಿಲ್ಲ. ಬಂದ್ರೆ ಸಣ್ಣ ಪುಟ್ಟ ಒಂದು 5 to 10% ಆಫ್ ದ ಟೋಟಲ್ ಅಮೌಂಟ್ ಆಫ್ ದ ಇಂಟೀರಿಯರ್ಸ್ಗೆ ಏನನ್ನ ಡಿವಿಯೇಟ್ ಆಗ್ಬೋದು, ಬಿಟ್ರೆ ಅದಕ್ಕಿಂತ ಜಾಸ್ತಿ ಡಿವಿಯೇಟ್ ಆಗಲ್ಲ. ಓಕೆ ಸರ್, ಕಮಿಂಗ್ ಟು ಲೈಟ್ಸ್, ನಾವು ಡ್ರಾಯಿಂಗ್ ಅಲ್ಲಿ ತುಂಬಾ ಲೈಟ್ಸ್ ತೋರಿಸಿರ್ತೀವಿ, ಗ್ರ್ಯಾಂಡ್ ಆಗಿ ರಿಚ್ ಲುಕ್ ಬರಬೇಕು ಅಂತ ತೋರಿಸಿರ್ತೀವಿ. ಆ ಲೈಟ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಏನೆಲ್ಲ ಪ್ರಿಕಾಷನ್ಸ್ ತಗೊಂಡ್ರಿ? ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಅದರ ಮೇಂಟೆನೆನ್ಸ್ ಆಗಿರ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಚಾಂಡ್ಲಿಯರ್ ಯೂಸ್ ಮಾಡಿದ್ದೀರಾ, ಅದನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅದು ಕ್ಲೀನಿಂಗ್ ಪ್ರೋಸೆಸ್ ಅದನ್ನ ಯೋಚನೆ ಮಾಡಿದ್ರ? ಸೊ ಬ್ರೈಟ್ನೆಸ್ ಅದೆಲ್ಲ ನಿಮಗೆ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ? ಈಗ ತುಂಬಾ ಪಾಯಿಂಟ್ಸ್ ಕೊಟ್ಬಿಟ್ಟಿರ್ತಾರೆ, ನಾವೇ ಎಷ್ಟೊಂದು 2-3 ಕ್ಯಾನ್ಸಲ್ ಮಾಡಿದ್ವಿ ಇರೋದು. ಅದು ತುಂಬಾ ಪಾಯಿಂಟ್ಸ್ ಮಾಡ್ಕೊಂಡ್ಬಿಟ್ರೆ ಅವಶ್ಯಕತೆ ಇಲ್ಲ. ಫಸ್ಟ್ ನೀವು ನೋಡ್ಬೇಕು ಮನೇನ. ನಿಮಗೆ ಫಸ್ಟ್ ಏನಾಗುತ್ತೆ ಅಂದ್ರೆ ಕಿಟಕಿ ಬಾಗಿಲು ಇಟ್ಟ ತಕ್ಷಣ ನಿಮಗೆ ಇಲ್ಲಿ ಗೆಟ್ಟನ ಒಂದು ಐಡಿಯಾ ಏನಾಗುತ್ತೆ, ನನ್ನ ಮನೆಗೆ ಎಷ್ಟು ಬೆಳಕಿದೆ, ನನಗೆ ಎಷ್ಟು ಬರುತ್ತೆ ಅಂತ ಒಂದು ಐಡಿಯಾ. ಅದ್ರ ಬೇಸಿಸ್ ಮೇಲೆ ಮಾಡಬೇಕು. ಯಾವುದೇ ಲೈಟ್ಸ್ ಆಗಿ ನಾನು ಹೇಳೋದ್ ಪ್ರಕಾರ ಪ್ಲೇನ್ ಹೋಗಿ. ಓಕೆ, ಇದು ಯಾವುದು ಕ್ರಾಸಿಂಗ್ ಇರೋದು ಹಿಂಗೆ ಇರೋದು, ಅದು ಮೇಂಟೆನೆನ್ಸ್ ತುಂಬಾ ಕಷ್ಟ, ಕ್ಲೀನಿಂಗ್ ತುಂಬಾ ಕಷ್ಟ. ಯಾವುದೇ ಆದ್ರೂ ಪ್ಲೇನ್ ಏರಿಯಾ ಸರ್ಫೇಸ್ ಪ್ಲೇನ್ ಇತ್ತು ಅಂದ್ರೆ ನಮಗೆ ಕ್ಲೀನಿಂಗ್ ಮಾಡಕ್ ವೆರಿ ಈಸಿ ಅಲ್ವಾ? ದಿಸ್ ಇಸ್ ದ ಒನ್ ಥಿಂಗ್ ಐ ವುಡ್ ಸಜೆಸ್ಟ್ ಟು ಆಲ್ ದ ಪೀಪಲ್. ಓಕೆ ಸರ್, ಇನ್ನೊಂದು ಕ್ವಶನ್ ಏನಂದ್ರೆ ಜನರಲ್ ಆಗಿ ನಮ್ಮ ಕ್ಲೈಂಟ್ಸು, ಸರ್ ನಮಗೆ ಗ್ರೌಂಡ್ ಫ್ಲೋರ್ ಇಂದಾನೆ ಡೂಪ್ಲೆಕ್ಸ್ ಕಟ್ಕೊಂಡ್ಬಿಟ್ರೆ ಕಾರ್ ಪಾರ್ಕಿಂಗ್ ಒಂದೇ ಇರುತ್ತೆ ಮಾಡುತ್ತೆ ಅಂತ. ಬಟ್ ನೀವು ಬಂದಾಗ ನಮ್ಗೆ ಹೇಳಿದ್ರಿ, ಸರ್ ಮ್ಯಾಕ್ಸಿಮಮ್ ನಾನು ಒಂದೇ ಕಾರ್, ಅದಕ್ಕೆ ಮೇಲೆ ಹೋದ್ರೆ ನಾನು ಅಪ್ಗ್ರೇಡ್ ಮಾಡ್ತೀನಿ ಆಗ್ಲಿ, ಇದು ಇನ್ನೊಂದು ಹೋಗಲ್ಲ ಅಂತ. ಸೊ ಈ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ನಾವ್ ಹೇಳ್ತೀವಿ. ಯಾಕಂದ್ರೆ ಇನ್ನೊಂದು ಫ್ಲೋರ್ ಹೋದ್ರೆ ನಿಮಗೆ ಒಂದು 17 ಚದರ ಜಾಸ್ತಿ ಆಗುತ್ತೆ. ಸೊ ಇದ್ರ ಮೇಲೆ ನಿಮ್ಮ ಒಪಿನಿಯನ್? ಸರ್, ಅದು ಈಗ ನನ್ನ ರಿಕ್ವೈರ್ಮೆಂಟ್ ಆಗಿತ್ತು. ಕೆಲವು ಕಸ್ಟಮರ್ಗೆ ಈಗ 2-3 ಕಾರ್ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಫ್ಲೋರ್ ಇಂದ ಹೋಗ್ತಾರೆ. ಸೊ ನನಗೆ ಒಂದು ಕಾರ್ ಇತ್ತು, ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಹೇಳ್ತೀನಿ. ಅದಕ್ಕೆ ನನಗೆ ಗ್ರೌಂಡ್ ಫ್ಲೋರ್ ಇಂದಾನೇ ಡೂಪ್ಲೆಕ್ಸ್ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಈಗ ಸಮ್ ಪೀಪಲ್ಗೆ ಏನಿರುತ್ತೆ 2-3 ಕಾರ್ ಇರುತ್ತೆ, ಅವಾಗ ಏನ್ ಮಾಡ್ತಾರೆ ಅವರು ದೇ ವಿಲ್ ಗೋ ಫಾರ್ ಫ್ರಮ್ ಫಸ್ಟ್ ಫ್ಲೋರ್ ಇಂದಾನೇ ಡೂಪ್ಲೆಕ್ಸ್ ಹೋಗೋಣ ಅಂತಾರೆ. ದಟ್ ಡಿಪೆಂಡ್ಸ್ ಆನ್ ದಟ್. ಸೊ ರಿಕ್ವೈರ್ಮೆಂಟ್ ಪ್ರಕಾರ ಎಕ್ಸ್ಟ್ರಾ ಫ್ಲೋರ್ ಹೋಗದೆ ಇದ್ರೆ
ಬಜೆಟ್ ಉಳಿಯುತ್ತೆ, ಎಲ್ಲ ಉಳಿಯುತ್ತೆ. ಸೊ ಪೀಸ್ಫುಲಿ. ಸೊ ಇವಾಗ ನಿಮ್ಮ ಪ್ರಾಜೆಕ್ಟ್ ಬರೋದಾದ್ರೆ ಒಂದ್ ಕಾರ್ ಪಾರ್ಕಿಂಗ್ ಕೊಟ್ಟಿದೀವಿ, 2 ಟೂ ವೀಲರ್ಸ್ ಪಾರ್ಕಿಂಗ್ ಕೊಟ್ಟಿದೀವಿ, ಪ್ಲಸ್ ಒಂದು ಬೆಡ್ರೂಮ್ ಜೊತೆಗೆ ನಿಮ್ದು ಗ್ರೌಂಡ್ ಫ್ಲೋರ್ ಇದೆ. ಹೌ ಕಂಫರ್ಟಬಲ್ ಇಸ್ 1 to 10 ರೇಟ್ ಮಾಡೋದಾದ್ರೆ ಎಷ್ಟು ಕಂಫರ್ಟಬಲ್ ಫೀಲ್ ಆಗ್ತಾ ಇರ? ಸರ್ ಈಗ ನಾನು ಐ ಕ್ಯಾನ್ ಗಿವ್ 8.5 to 9. ಓಕೆ, ಕನ್ಸಿಡರ್ 8.5. ಏನಕ್ಕೆ ಅಂತ ಹೇಳ್ತೀನಿ 8.5 ಅಂತ. ಎಲ್ಲ ಸ್ಪೇಷಿಯಸ್ ಆಗಿದೆ. ಈವನ್ ದ ಪೇರೆಂಟ್ಸ್ ಬೆಡ್ರೂಮ್, ದ ಲಿವಿಂಗ್ ರೂಮ್, ಆಮೇಲೆ ಕಿಚನ್ನು, ಆಮೇಲೆ ಪೂಜಾ ರೂಮ್ ಎಲ್ಲ ಸ್ಪೇಷಿಯಸ್ ಆಗಿ ಬಂದಿದೆ. ಏನು ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ನಾನು ಏನನ್ನ ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ಕಾರ್ ತೊಗೊಂಡ್ರೆ ನನಗೊಂದು ಸ್ವಲ್ಪ ಆಗೋದಿಲ್ಲ. ಬಟ್ ಐ ಆಮ್ ಫೈನ್ ವಿತ್ ದಟ್. ಐ ಕ್ಯಾನ್ ಗಿವ್ 8.5 to 9 marks. ಐ ಆಮ್ ಕಂಫರ್ಟಬಲ್. ಏನು ಅವರು ಸ್ಪೇಸ್ ಸ್ಪೆಸಿಫೈ ಮಾಡಿದ್ದಾರೆ, ತುಂಬ ನೀಟಾಗಿ ಯುಟಿಲೈಸ್ ಮಾಡಿದ್ದಾರೆ. ಸೊ ಐ ಆಮ್ ಹ್ಯಾಪಿ ವಿತ್ ದಟ್. ಓಕೆ ಸರ್. ಓಕೆ, ಅಪ್ಗ್ರೇಡೇಷನ್ ಆಲ್ರೆಡಿ ಮಾತಾಡಿದ್ದೀವಿ ಸರ್. ಹಾಂ ಸರ್. ದೆನ್ ಕಮಿಂಗ್ ಟು ಫೈನಲೈಸೇಷನ್ ಆಫ್ ಮೆಟೀರಿಯಲ್ಸ್ ಅಲ್ಲಿ ಬಂದಾಗ, ಫಾರ್ ಎಕ್ಸಾಂಪಲ್ ನೀವು ಹೆಂಗ್ ಅಂದ್ರೆ ಇವಾಗ ಟೈಲ್ಸ್ ಅಂಗಡಿಯಲ್ಲಿ ಸೆಲೆಕ್ಟ್ ಮಾಡಿದಾಗ ಲೈಟ್ಸ್ ಎಲ್ಲ ಹಾಕಿರ್ತಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದೇನಾರ ಸ್ಯಾಂಪಲ್ ತರಿಸ್ಕೊಂಡು ಆಮೇಲೆ ಫೈನಲ್ ಮಾಡಿದ್ರ, ಸೊ ದಟ್ ಕಂಪ್ಲೀಟ್ ಮನೆಗೆ ಒಂದೇ ಟೈಲ್ಸ್ ಹೋಗಿರೋದ್ರಿಂದ ಏನಾರ ಸ್ಯಾಂಪಲ್ ತರಿಸ್ಕೊಂಡ್ರ? ಏನ್ ಸ್ಯಾಂಪಲ್ ಏನಿಲ್ಲ. ಫಸ್ಟ್ ನಾವು ಅಲ್ಲಿ ಹೋಗಿ ನಾವ್ ಏನೋ ಒಂದು ಪ್ಲಾನ್ ಇಟ್ಕೊಂಡು ಬಂದಿರ್ತೀವಿ. ಹೋಗ್ಬೇಕಾರೆ ಈಗ ನಮ್ಮ ಮನೆಗೆಲ್ಲ ಫುಲ್ ಎಲ್ಲ ಮ್ಯಾಟ್ ಫಿನಿಶಿಂಗ್ ಆಗಿರೋದು, ಮ್ಯಾಟ್ ಫಿನಿಶಿಂಗೇ ಹೋಗ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಇದೇ ಕಲರ್ ಅಂತ ಇದ್ವಿ, ಕನ್ಫ್ಯೂಷನ್ ಇಲ್ಲ ನಮಗೆ. ಯಾಕಂದ್ರೆ ನೀವು ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು. ನಾನು ಮನೆಗೆ ಇದೇ ಹಾಕ್ಬೇಕು ಅಂದ್ರೆ ಇದೇ ಹಾಕ್ಬೇಕಷ್ಟೇ. ಅಲ್ಲಿ ಹೋಗೋದು ಸುಮ್ಮನೆ ನೋಡ್ಬಿಡೋದು, ನೀವು 25-30 ಡಿಸೈನ್ ಹೋಗೋದು, ಸರ್ ಯಾವ್ದು ಅಡ್ಜಸ್ಟ್ ಆಗ್ತಿಲ್ಲ ಅಂತ ಬನ್ನಿ ಇವತ್ತು ಬೇಡ ಹೋಗೋದು, ಇನ್ನೊಂದ್ ದಿನ ಹೋಗೋಣ ಬನ್ನಿ ಅಂತೇಳಿ ಅನ್ನೋದು. ಇಟ್ ವಿಲ್ ಡ್ರಾಗ್ ದ ಟೈಮು ಡ್ರಾ ಆಗುತ್ತೆ, ಕನ್ಸ್ಟ್ರಕ್ಷನ್ ಟೈಮು ಜಾಸ್ತಿ ಹೋಗುತ್ತೆ, ಓವರ್ ಆಲ್ ಜರ್ನಿನೂ ಜಾಸ್ತಿ ಆಗುತ್ತೆ, ನಿಮಗೆ ಕನ್ಫ್ಯೂಷನು ಜಾಸ್ತಿ ಆಗುತ್ತೆ. ಸೊ ನಿಮಗೆ ಐಡಿಯಾ ಇರಬೇಕು, ನಾನು ಯಾವ್ದು ಮೆಟೀರಿಯಲ್ ಹಾಕ್ಬೇಕು, ನಾನು ಯಾವ ತರ ಇದಕ್ಕೆ ಹೋಗ್ಬೇಕು, ಇಂಟೀರಿಯರ್ಸ್ಗೆ ಹೋಗ್ಬೇಕು, ಯಾವ ತರ ಲೈಟ್ ಹೋಗ್ಬೇಕು. ಮುಂಚೆ ಯು ಹ್ಯಾವ್ ಟು ಸ್ಪೆಂಡ್ ಸಮ್ 2 to 3 months ಬಿಫೋರ್ ಗೋಯಿಂಗ್ ಫಾರ್ ದ ಕನ್ಸ್ಟ್ರಕ್ಷನ್. ಪ್ಲೀಸ್ ಯಾವುದೇ ಬಿಲ್ಡರ್ ಹತ್ರ ಹೋಗಿ ನಾನು ಸಜೆಸ್ಟ್ ಮಾಡೋದ್ರೆ 2 to 3 months ಯು ಹ್ಯಾವ್ ಟು ಡೂ ದ ಸ್ಟಡಿ. ನಾನು ಏನು ಮೆಟೀರಿಯಲ್ ಹಾಕ್ಬೇಕು, ಏನೋ ಸುಮ್ಮನೆ ಹೋಗ್ಬಿಟ್ಟು ನನಗೊಂದು ಡಿಫ್ರೆಂಟ್ ಆಗಿ ಮನೆ ಕಟ್ಕೊಡಿ ಅಂದ್ರೆ ಯಾವ ತರ ಡಿಫ್ರೆಂಟ್ ಆಗಿ ಮನೆ ಕಟ್ಕೊಡಿ ಅಂತ ಹೆಂಗ್ ಗೊತ್ತಿರುತ್ತೆ? ನಿಮ್ ಟೇಸ್ಟ್ ಏನು, ಅವ್ರ ಟೇಸ್ಟ್ ಏನು ಗೊತ್ತಿರೋದಿಲ್ಲ. ಅದಕ್ಕೆ ಪ್ಲೀಸ್ ಸ್ಟಡಿ ಅಂಡ್ ದೆನ್ ಟೆಲ್ ಯುವರ್ ರಿಕ್ವೈರ್ಮೆಂಟ್. ಬೇಸ್ಡ್ ಆನ್ ದಟ್ ದೇ ವಿಲ್ ಡೆವಲಪ್. ಸರ್ ಫೈನಲ್ ಆಗಿ ಸರ್ ಒಂದು 5 points ನಾವು ಅಪ್ಕಮಿಂಗ್ ಕ್ಲೈಂಟ್ಸ್ ಕೊಡೋದಾದ್ರೆ, ನೀವು ಇದೆಲ್ಲ ಪಾಯಿಂಟ್ಸ್ ನೀವು ತಪ್ಪದೆ ನೋಟ್ ಮಾಡಿ, ಸೊ ದಟ್ ನಿಮ್ ಕನ್ಸ್ಟ್ರಕ್ಷನ್ ಜರ್ನಿ ಹ್ಯಾಪಿ ಆಗಿರುತ್ತೆ ಅಂದ್ರೆ. ಫಸ್ಟ್ ಸರ್ ಏನು ಅಂದ್ರೆ ರೀವರ್ಕ್ ಮಾಡಿಸ್ಬೇಡಿ. ಓಕೆ, ದಟ್ ವಿಲ್ ಡಿಲೇ ದ ಪ್ರಾಜೆಕ್ಟ್ ಆ್ಯಂಡ್ ದಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್. ಆಮೇಲೆ ಬಿಲ್ಡರ್ಗೂ ಲಾಸ್, ಅವ್ರಿಗೂ ಟೈಮು ಲಾಸು, ನಮಗೂ ಲಾಸು. ಒಂದು ರೀವರ್ಕಿಂಗ್. ಆಮೇಲೆ ನಿಮ್ದು ಏನು ರಿಕ್ವೈರ್ಮೆಂಟ್ ಇದೆ ನೀವು ಅದೇ ಫ್ರೀಸ್ ಆಗಬೇಕು. ಮತ್ತೆ ನೀವು ಡಿವಿಯೇಟ್ ಮಾಡಬಾರ್ದು. ಡಿವಿಯೇಟ್ ಮಾಡಿದೆ ಅಂದರೆ ಹೇಳ್ತೀನಲ್ಲ, ಮನೆ ಮತ್ತೆ ಡಿಲೇ ಆಗುತ್ತೆ. ದ ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್ ಬಂದ್ಬಿಟ್ಟು ನೀವೇನು ಮೆಟೀರಿಯಲ್ ಹಾಕ್ತೀರಾ ಮುಂಚೆನೇ ನೀವು ಸ್ಟಡಿ ಮಾಡಿರಬೇಕು. ಏನು ಮೆಟೀರಿಯಲ್ ಹಾಕ್ಬೇಕು, ನಾನು 2,000 ರೂಪಾಯಿನ 2,500, ಯಾವುದೇ ಬಜೆಟ್ ತಗೊಳ್ಳಿ, ನಾನು ಏನು ಗ್ರಾನೈಟ್ ಹಾಕ್ಬೇಕಾ, ನಾನು ಸ್ಮಾರ್ಟ್ ಮಾರ್ಬಲ್ ಹಾಕ್ಬೇಕಾ, ಏನು ಹಾಕ್ಬೇಕು, ನಿಮ್ಮ ಬಜೆಟ್ ಅವ್ರು ಹೇಳಿರ್ತಾರೆ. ಈ ಮೆಟೀರಿಯಲ್ ಹಾಕ್ತೀರಾ, ಈ ಮೆಟೀರಿಯಲ್ ಅವ್ರು ಡಿಫೈನ್ ಮಾಡ್ತಾರೆ. ದಟ್ ಈಸ್ ದ ಥರ್ಡ್ ಪಾರ್ಟ್. ಪಾಯಿಂಟ್ ನಂಬರ್ 4, ಯು ಹ್ಯಾವ್ ಟು ಮಾನಿಟರ್ whoever it is, irrespective of whoever it is. ನೀವು ಎಲ್ಲರನ್ನೂ ಆಗಲಿ ಮಾನಿಟರ್ ಮಾಡಬೇಕು. ಸುಮ್ಮನೆ ನಾನೇನೋ ಇವ್ರಿಗೆ ಕೊಟ್ಬಿಟ್ಟಿದ್ದೀನಿ ಬಿಟ್ಬಿಡೋದು ಅಂತಲ್ಲ. ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತೀನಿ, ಯಾರಿಗೇ ಕೊಡಿ ನೀವು, ಜಸ್ಟ್ ಯು ಹ್ಯಾವ್ ಟು ಅಟ್ಲೀಸ್ಟ್ 2 days 3 days ಒಂದು ಮನೆ ಏನಾಗ್ತಿದೆ ಏನು ಮಾನಿಟರ್ ಮಾಡಬೇಕು. 5th ಪಾಯಿಂಟ್. ಸೊ ಹೆಂಗಿರ್ಬೇಕು ಜರ್ನಿ ಅಂದರೆ ತುಂಬ ಫ್ರೆಂಡ್ಲಿ ಆಗಿರಬೇಕು. ಅವರು ಅರ್ಥ ಮಾಡ್ಕೋಬೇಕು. ಅಂಥವ್ರಿಗೆ ಕನ್ಸ್ಟ್ರಕ್ಷನ್ ಕೊಡಿ. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅರ್ಥ ಮಾಡ್ಕೋಬೇಕು. ಇಲ್ಲ ಸರ್ ನಾನು ನೀವೇ ಮಾಡ್ಕೊಡ್ತೀನಿ, ನಾನು ಮಾಡ್ಕೊಡ್ತೀನಿ ಅಂತ ಲಾಸ್ಟಿಗೆ ಮಾಡ್ಕೊಡ್ಲಿಲ್ಲ ಅಂದ್ರೆ ನಿಮಗೂ ಬೇಜಾರಾಗುತ್ತೆ. ಆಮೇಲೆ ನೀವು ಏನಾಗುತ್ತೆ, ಡೆವಲಪರ್ ಜೊತೆಗೂ ಜಗಳ ಆಡ್ತಾರೆ. ಅದಕ್ಕೋಸ್ಕರನೇ ದೇ ಹ್ಯಾವ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ರಿಕ್ವೈರ್ಮೆಂಟ್. ಇಫ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ರಿಯಲಿ ಅದು ಹೋಗ್ಬೇಡಿ, ಪ್ರೊಸೀಡ್ ಆಗಬೇಡಿ, ಯಾರೇ ಆಗಲಿ. ಆಯ್ತು ಸರ್. ನಿಮ್ಮ ಮನೆಗೆ ಸ್ಟೀಲ್ ಡೋರ್ ಯೂಸ್ ಮಾಡಿದ್ದೀರಾ ಸರ್? ಅದು ನಿಮ್ಗೆ ಹೆಂಗ್ ಅನಿಸ್ತಿದೆ? ಸ್ಟೀಲ್ ಡೋರು ಜನರಲ್ ಆಗಿ ಏನ್ ಮಾಡ್ತಾರೆ, ಒಂದು ಬಾಗ್ಲು ಅದ್ರ ಮೇಲೆ MS ಗೇಟ್, ಒಂದು ಸೇಫ್ಟಿ ಗೇಟ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಸಿಂಗಲ್ ಸ್ಟೀಲ್ ಡೋರ್ ಹೇಳಿ ಹೆಂಗ್ ಅನಿಸ್ತಿದೆ ಸರ್? ಸೊ ಎರಡೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೇಮ್ ಕಾಸ್ಟ್ ಆಗುತ್ತೆ ಸರ್. ದಿಸ್ ಲುಕ್ಸ್ ಇದೆ, ಎಲ್ಲಿ ಫೇರ್ ಕಂಪ್ನಿ ಇದೆಯಾ, ವೆರಿ ಪ್ರೀಮಿಯಂ ಆಗಿದೆ. ಆಮೇಲೆ ಅದೇನು ಬುಲೆಟ್ಸ್ ಕೊಟ್ಟಿದ್ದೀರಾ ಸೇಫ್ಟಿ ವೈಸು, ಇಟ್ ವಿಲ್ ಆಕ್ಟ್ ಆಸ್ ಅಬೌಟ್ ಡೋರ್ ಅಂಡ್ ದೆನ್ ಸೇಫ್ಟಿ ಡೋರ್. ಹ್ಯಾಪಿ ವಿತ್ ದಟ್. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇನ್ಸ್ಟೆಡ್ ಆಫ್ ಡೂಯಿಂಗ್, ಇದರಿಂದ ಏನಾಗುತ್ತೆ, ವರ್ಕು ಜಾಸ್ತಿ ಆಗುತ್ತೆ. ಮತ್ತೆ ಅವ್ನು ಫ್ಯಾಬ್ರಿಕೇಟರ್ ಕರ್ಕೊಂಬ, ಡೋರ್ ತೊಗೊಂಬ, ಫ್ರೇಮ್ ಹಾಕು, ಮತ್ತೆ ಅವನಿಗೆ ಡೋರ್ ತೊಗೊಂಬ, ಇದು ಒಂದು ಶಾರ್ಟಲ್ಲಿ ಆಗೋಗುತ್ತೆ. ಇಟ್ಸ್ ಎ ಟೈಮ್ನು ಕಡಿಮೆ ಮಾಡುತ್ತೆ, ಪ್ರೀಮಿಯಮು ಕಾಣುತ್ತೆ, ನೋಡೋಕೆ ಚಂದನೂ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆ ಸರ್, ನಿಮ್ಮ ಮನೆಯಲ್ಲಿ ಡಿಜಿಟಲ್ ಲಾಕ್ ನೋಡಿದ್ವಿ. ಹಾಂ ಸರ್. ಅದ್ರ ಬಗ್ಗೆ ಒಂದು ಫ್ಯೂ ಹೈಲೈಟ್ ಪಾಯಿಂಟ್ಸ್.
ಹಾಂ ಸರ್, ಈ ಡಿಜಿಟಲ್ ಲಾಕ್ ನಾನು ಈಗ ತುಂಬಾ ಕಂಪ್ನೀಸ್ಗಳು ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಇವಾಗ ಗೋದ್ರೇಜ್ ಮಾಡ್ತಾ ಇದೆ, ಆಟಂಬರ್ಗ್ ಮಾಡ್ತಾ ಇದೆ, ಎಲ್ಲ ಇದೆ. ಏನಕ್ಕೆ ಇದನ್ನು ತಗೊಂಡೆ ಅಂದರೆ ಇದನ್ನು 7 ಟೈಪ್ ಆಫ್ ಅಥೆಂಟಿಕೇಶನ್ ಇದೆ. ಓಕೆ, ಒನ್ ಈಸ್ ಪಿನ್, ಅನದರ್ ಒನ್ ಈಸ್ ಥ್ರೂ ಮೊಬೈಲ್, ಅನದರ್ ಒನ್ ಲಾಕ್, ಅನದರ್ ಒನ್ ಈಸ್ ದಿಸ್ ಒನ್ ವಾಟ್ ಇಸ್ ದಟ್ ಥಂಬ್. ಓಕೆ, ಇನ್ನೊಂದು ಬಂದ್ಬಿಟ್ಟು ಮೊಬೈಲ್ ಆಯಿತು, 5 ಆಯಿತು, ಇನ್ನು 2 ನನಗೆ ಬರ್ತೋಗಿದೆ, ನಾನು ಹೇಳ್ತೀನಿ, ಏನು ತೊಂದರೆ ಇಲ್ಲ. ಓಕೆ, ಆಮೇಲೆ ಬಂದ್ಬಿಟ್ಟು ಈ ಏನಿರುತ್ತೆ ಇವೆಲ್ಲ ಅಥೆಂಟಿಕೇಶನ್ ಒಂದು ಮಾಸ್ಟರ್ ಕಂಟ್ರೋಲ್ ಅವ್ರು ಇಟ್ಕೊಂಡಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವು ಏನಿರ್ತವೆ ಸರ್ವರ್ಸ್ಗಳು ಎಲ್ಲೋ ಹೋಸ್ಟ್ ಮಾಡ್ತಾರೆ, ಇಂಡಿಯಾದಲ್ಲಿ ಇರಲ್ಲ, ಕಂಪ್ನಿಗಳು ಎಲ್ಲೋ ಬೇರೆ ಇರ್ತವೆ. ಸೊ ನಾವೇನಾಗುತ್ತೆ ಅಂದ್ರೆ ಅವ್ರಿಗೆ ಫ್ರೀ ಅಂಡ್ ಕೊಟ್ಟಂಗೆ ಆಗ್ಬಿಡುತ್ತೆ ಅಥೆಂಟಿಕೇಶನ್. ಅದಕ್ಕೋಸ್ಕರನೇ ನಾನು ಹೇಳಿದೆ ಇಂಡಿಯನ್ ಬ್ರ್ಯಾಂಡೇ ಯೂಸ್ ಮಾಡಿ, ಕರೆಕ್ಟ್, ಬೆಸ್ಟ್ ಇಂಡಿಯನ್ ಬ್ರ್ಯಾಂಡೇ ಯೂಸ್ ಮಾಡಿ, ಸೇಫ್ಟಿನೂ ನೋಡ್ಬೇಕು ಇದರಲ್ಲಿ. ಓಕೆ ಓಕೆ ಸರ್, ತುಂಬಾ ಥ್ಯಾಂಕ್ ಯು. ನೀವು ಟೈಮ್ ಕೊಟ್ರಿ, ತುಂಬಾ ಪಾಯಿಂಟ್ಸ್ಗಳಿಗೆ ನೀವು ನಿಮ್ದು ಒಪಿನಿಯನ್ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಾವ್ ಹೇಳ್ತೀವಲ್ಲ ಸರ್, ನಮ್ಮ ಜರ್ನಿ ನಿಮ್ ಜೊತೆ ತುಂಬಾ ಚೆನ್ನಾಗಿತ್ತು. ಕ್ಲೈಂಟು ಬಿಲ್ಡರ್ ಅನ್ನೋ ರಿಲೇಶನ್ಶಿಪ್ ನಮ್ಗೆಲ್ಲೂ ಕಾಣಲೇ ಇಲ್ಲ. ಸೊ ನೀವು ಅಷ್ಟೇ, ಕೆಲವೊಂದ್ಸಲಿ ಕೆಲ್ಸಗಳು ಹೇಳಿದ ದಿನಕ್ಕಿಂತ 1 ದಿನ 2 ದಿನ ಎಕ್ಸ್ಟ್ರಾ ಆಗಿದ್ರೂ ನಿಮ್ ಪೇಷನ್ಸ್ ಹಾಗೆ ಕೇಳಿದ್ದೀರಾ. ಕೆಲಸನೂ ಆಯ್ತು, ಇಂಟೀರಿಯರ್ಸ್ ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಕೊಟ್ವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಲ್ ದ ಬೆಸ್ಟ್ ಫ್ರಮ್ ಸರ್ವ ಹೋಮ್ ಸರ್.